ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 TV9 ಡಿಜಿಟಲ್ನ ಈ ಸ್ಪೆಷಲ್. ಸೊ ಪ್ರತಿದಿನ IPLನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. IPL ಮ್ಯಾಚಸ್ ಎಲ್ಲವೂ ಕೂಡ ರೋಚಕವಾಗಿ ನಡೀತಾ ಇವೆ. ನಿನ್ನೆ ಕೂಡ ನಡೆದಂಥ ಒಂದು ಪಂದ್ಯ RCB ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಒಂದು ಪಂದ್ಯದಲ್ಲಿ RCB ಗೆಲುವಿನ ನಗೆ ಬೀರಿತು. ಅತ್ಯದ್ಭುತವಾದಂಥ ಒಂದು ಪ್ರದರ್ಶನ RCB ಪ್ಲೇಯರ್ಸಿಂದ. ಬೌಲಿಂಗ್ ಡಿಪಾರ್ಟ್ಮೆಂಟ್, ಫೀಲ್ಡಿಂಗ್ ಡಿಪಾರ್ಟ್ಮೆಂಟ್ ಜೊತೆಗೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲದರಲ್ಲೂ ಕೂಡ ಅತ್ಯದ್ಭುತವಾದಂಥ ಒಂದು ಪ್ರದರ್ಶನ RCBಯಿಂದ ಬಂತು. ಸೊ ಹಾಗಾಗಿ ವೆಲ್ ಡಿಸರ್ವ್ಡ್ ವಿಕ್ಟ್ರಿ RCB ತಂಡಕ್ಕೆ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಅಫ್ಕೋರ್ಸ್ ಬೌಲಿಂಗ್ನಲ್ಲಿ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಆದರೂ ಕೂಡ ಬ್ಯಾಟಿಂಗ್ನಲ್ಲಿ ಎಡವುದ್ರು. ಸೊ ಹಾಗಾಗಿ ಖಂಡಿತವಾಗ್ಲೂ ಬೆಲೆಯನ್ನು ತರಬೇಕಾಯಿತು. CSK ಸೋತಿದೆ. RCB ಈ ಗೆಲುವಿನ ಲಯವನ್ನು ಮುಂದುವರಿಸುವಂಥ ಒಂದು ಅವಶ್ಯಕತೆ ಇದೆ. ಎನಿವೆ, ಸೊ ಇದು ನೆನ್ನೆ ಮ್ಯಾಚಿನ ಬಗ್ಗೆ ಆಯಿತು. ಇನ್ನು ಇವತ್ತಿನ ಒಂದು ಮ್ಯಾಚಿನ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇವತ್ತು ಮ್ಯಾಚ್ ನಂಬರ್ 9 ಅದು ನಡೀತಾ ಇರುವಂಥದ್ದು ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ. ಸೊ ಅಫ್ಕೋರ್ಸ್ ಯಾಕೆ ಇವತ್ತಿನ ಒಂದು ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಎರಡೂ ತಂಡಗಳು ಒಂದೊಂದು ಮ್ಯಾಚ್ನ ಆಲ್ರೆಡಿ ಸೋತಿವೆ. ಸೊ ಹಾಗಾಗಿ ಗಾಯಗೊಂಡಿರುವಂಥ ಹುಲಿಗಳು ಅಂತ ಕರಿಬಹುದು. ಸೊ ಅವ್ರಗಳ ಒಂದು ನಡುವಿನ ಒಂದು ಕಾದಾಟ ಹೇಗಿರಬಹುದು ಅನ್ನೋಂಥ ಒಂದು ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಇವತ್ತು ಮ್ಯಾಚ್ ನಡೀತಾ ಇರುವಂಥದ್ದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ, ಅಹಮದಾಬಾದ್ನಲ್ಲಿ. ಸೊ ಒಂದು ಬಿಗ್ ಕ್ವೆಶ್ಚನ್ ಇರೋದು ಮುಂಬೈಗೆ, ಹಾರ್ದಿಕ್ ಪಾಂಡ್ಯ ಆಡ್ತಾರಾ ಅಂತೇಳಿ. ಈ ಪ್ರಶ್ನೆಗೆ ಉತ್ತರ ಎಸ್, ಅಫ್ಕೋರ್ಸ್ ಹಾರ್ದಿಕ್ ಪಾಂಡ್ಯ ಆಡ್ತಾರೆ. ಯಾಕಂದರೆ ಅವರಿಗೆ ಒಂದು ಮ್ಯಾಚ್ ಮಾತ್ರ ಬ್ಯಾನ್ ಇದ್ದಿದ್ದು, ಸ್ಲೋ ಓವರ್ ರೇಟ್ ಮಾಡಿದ್ರು ಅಂತ ಹೇಳಿ ಲಾಸ್ಟ್ ಸೀಸನ್ನಲ್ಲಿ. ಸೊ ಮುಂದಿನ ಸೀಸನ್ ಮೊದಲನೇ ಪಂದ್ಯಕ್ಕೆ ನಿಮ್ಮನ್ನ ಬ್ಯಾನ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳಿದರು. ಸೊ ಹಾಗಾಗಿ ಒಂದು ಮ್ಯಾಚ್ ಮಾತ್ರ ಅವರು ಆಡಲಿಲ್ಲ. ಬಟ್ ಹಾರ್ದಿಕ್ ಪಾಂಡ್ಯ ಈಸ್ ಬ್ಯಾಕ್. ಬಟ್ ಹಾರ್ದಿಕ್ ಪಾಂಡ್ಯಗೂ ಕೂಡ ಸಾಕಷ್ಟು ಸವಾಲಿರೋದು. ತಂಡ ಇನ್ನೂ ಕೂಡ ಜೆಲ್ ಆಗಿಲ್ಲ. ಲಾಸ್ಟ್ ಇಯರ್ನಿಂದಲೂ ಕೂಡ ಅವ್ರು ಟ್ರೈ ಮಾಡ್ತಾನೆ ಇದ್ದಾರೆ. ಲಾಸ್ಟ್ ಸೀಸನ್ನಲ್ಲೂ ಕೂಡ 10 ಪಂದ್ಯಗಳಲ್ಲೇ ಸೋತಂಥ ಒಂದು ಕಹಿ ನೆನಪು. ಸೊ ಅದೆಲ್ಲವನ್ನು ಮರೆತು ಮತ್ತೆ ತಂಡವನ್ನು ಬಿಲ್ಡ್ ಮಾಡಬೇಕು. ಅಫ್ಕೋರ್ಸ್ ಒಳ್ಳೆ ಗುಡ್ ಪ್ಯಾಚ್ನಲ್ಲಿ ಕಾಣಿಸ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ. ಅವ್ರ ಬ್ಯಾಟಿಂಗ್ನಲ್ಲೂ ಚೆನ್ನಾಗಿದೆ, ಹಾಗೆ ಬೌಲಿಂಗ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಫಾರ್ಮ್ ಕಂಡುಕೊಂಡಿದ್ದಾರೆ. ಈಗ ಕ್ಯಾಪ್ಟನ್ಶಿಪ್ಪನ್ನು ಪ್ರೂವ್ ಮಾಡಬೇಕು ಅಂಥದ್ದೊಂದು ಅನಿವಾರ್ಯತೆ ಈಗ ಪಾಂಡ್ಯ ಆಗಿದೆ. ಎನಿವೆ, ಪಾಂಡ್ಯಗೆ ಒಂದು ಆಲ್ ದ ಬೆಸ್ಟ್. ಇವತ್ತು ಮುಂಬೈ ಟೀಮನ್ನು ಅವರು ಮುನ್ನಡೆಸ್ತಾ ಇದ್ದಾರೆ. ಇನ್ನು ಎರಡೂ ಟೀಮ್ ಮೊದಲ ಪಂದ್ಯ ಈಗಾಗಲೇ ಸೋತಿವೆ. ನಾವು ಮಾತಾಡ್ತಾ ಇದ್ವಿ ಅದ್ರ ಬಗ್ಗೆ. ಗುಜರಾತ್ ಪಂಜಾಬ್ ಮೇಲೆ ಸೋತಿದ್ರೆ, ಮುಂಬೈ ಚೆನ್ನೈ ಮೇಲೆ ಸೋತಿದೆ ಮೊದಲ ಪಂದ್ಯಗಳಲ್ಲಿ. ಇನ್ನು IPLನಲ್ಲಿ 5 ಬಾರಿ ಮುಖಾಮುಖಿಯಾಗಿದ್ದಾರೆ ಇವರಿಬ್ರು ಕೂಡ. GT ವರ್ಸಸ್ ಮುಂಬೈ ಬಗ್ಗೆ ನಾವು ಹೇಳೋದಾದ್ರೆ 5 ಮ್ಯಾಚ್ಗಳಲ್ಲಿ 3 ಬಾರಿ ಗುಜರಾತ್ ಗೆದ್ದಿದೆ, 2 ಬಾರಿ ಮುಂಬೈ ಗೆದ್ದಿದೆ. ಸೊ ಇವತ್ತಿನ ಗೆಲುವಿನ ಹಾಟ್ ಫೇವರೇಟ್ ಟೀಮ್ ಅಂತ ಅಂದ್ರೂ ಕೂಡ ಅದು ಗುಜರಾತ್ ಅಂತಾನೆ ಕಾಣಿಸೋದಕ್ಕೆ ಸ್ಲೈಟ್ ಎಡ್ಜ್ ಇದ್ದೇ ಇದೆ. ಮೇ ಬಿ 55-45 ಅನ್ಬೋದು, 55 ಟುವರ್ಡ್ಸ್ ಗುಜರಾತ್. ಯಾಕಂದರೆ ಮುಂಬೈ ಟೀಮ್ ನೋಡ್ತಾ ಹೋದರೆ ಇನ್ನೂ ಜೆಲ್ ಆಗಿಲ್ಲ. ಲಾಸ್ಟ್ ಮ್ಯಾಚ್ನಲ್ಲೂ ಕೂಡ ಅವ್ರ ಬ್ಯಾಟ್ಸ್ಮನ್ಗಳು ಅಂಥ ಒಂದು ರನ್ಗಳನ್ನು ಗಳಿಸಿಲ್ಲ. ಬಟ್ ಗುಜರಾತ್ ಕಡೆ ಚೆನ್ನಾಗಿದೆ ಬ್ಯಾಟಿಂಗ್, ಬೌಲಿಂಗ್ ಎಲ್ಲವೂ ಕೂಡ. ಅದಾಗಿಯೂ ಕೂಡ ಮೊದಲನೇ ಮ್ಯಾಚ್ನ ಸೋತರು, ಯಾಕಂದರೆ ಪಂಜಾಬ್ ಟೀಮ್ ತುಂಬಾ ಚೆನ್ನಾಗಿ ಆಡಿತ್ತು. ಸೊ ಹಾಗಾಗಿ ಗುಜರಾತಿಗೆ ಇವತ್ತಿನ ಒಂದು ಮ್ಯಾಚ್ನಲ್ಲಿ ಸ್ಲೈಟ್ ಎಡ್ಜ್ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಪ್ರೊಡಿಕ್ಷನನ್ನು ನೋಡಿಕೊಂಡು ನೀವೆಲ್ಲರೂ ಹೋಗಿ ಬೆಟ್ಟಿಂಗ್ ಆಡೋದಕ್ಕೆ ಕೂತ್ಕೊಬಿಡ್ಬೇಡಿ. TV9ನಲ್ಲಿ ರೆಹಮಾನ್ ಹೇಳಿದ್ದಾರೆ ಗುಜರಾತ್ ಚೆನ್ನಾಗಿ ಆಡತ್ತಂತೆ, ಗೆಲ್ಲುತ್ತಂತೆ ಅಂತ ಹೇಳಿಬಿಟ್ಟು ನಾನು ಬೆಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ. ದಯವಿಟ್ಟು ಅದು ತಪ್ಪು. ಬೆಟ್ಟಿಂಗ್ ಆಡೋದು ನಿಷಿದ್ಧ. ಬೆಟ್ಟಿಂಗ್ ಆಡಲೂಬಾರ್ದು, ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಫ್ರೆಂಡ್ಲಿ ಆಗಿ ಆಡಿ, ಎಲ್ಲರೂ ಕೂಡ ಮ್ಯಾಚನ್ನು ಎಂಜಾಯ್ ಮಾಡಿ. ಜೊತೆಗೆ ಫ್ರೆಂಡ್ಸ್ ಜೊತೆಗೆ ವೈಮನಸ್ ಮಾಡಿಕೊಂಡು ಅವ್ರ ಜೊತೆಗೆ ಕಿತ್ತಾಡಕ್ಕೆ ಹೋಗ್ಬಿಡಿ. ನಂದು ಈ ಟೀಮು, ನಂದು ಆ ಟೀಮು ಅಂಥೇಳಿ. ಅವ್ರವ್ರು ಚೆನ್ನಾಗಿ ಆಡ್ತಾರೆ, ಅವ್ರವ್ರ ಫ್ರಾಂಚೈಸಿಲಿ ದುಡ್ಡು ತೊಗೊಳ್ತಾರೆ, ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಅಫ್ಕೋರ್ಸ್ ಒಂದು ಟೀಮ್ ಮೇಲೆ ಒಂದು ಅಭಿಮಾನ ಇರಬೇಕು. ಅದು ಬಿಟ್ಟು ಕಿತ್ತಾಡಿಕೊಂಡು ಜಗಳ ಆಡಿಕೊಂಡು ನೀವು ವೈಮನಸ್ಯಗಳನ್ನು ಮಾಡ್ಕೋಬೇಡಿ. ಸ್ನೇಹಿತರಾಗಿರಿ. ಸೊ ಮ್ಯಾಚನ್ನು ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಿ. ಇನ್ನು ಮೊದಲು ಗುಜರಾತ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ನಲ್ಲಿ ಮೊದಲ ಪಂದ್ಯ ಪಂಜಾಬ್ ವಿರುದ್ಧ ಈಗಾಗಲೇ ಸೋತಿದೆ. ಅಫ್ಕೋರ್ಸ್ ಪಂಜಾಬ್ 243 ರನ್ಗಳನ್ನು ಗಳಿಸಿತು, ಒಂದು ಹ್ಯೂಜ್ ಟೋಟಲ್. ಅದನ್ನು ಬೆನ್ನತ್ತಿದ್ದಂಥ ಗುಜರಾತ್ ಏನು ಕಮ್ಮಿ ಇರಲಿಲ್ಲ. ಗುಜರಾತ್ ಕೂಡ 232 ರನ್ಗಳನ್ನು ಗಳಿಸಿದ್ರು. ಏನೊಂದು 11 ರನ್ನಿಂದ ಅವರು ಸೋತಿದ್ದು ಬಿಟ್ಟರೆ ಚೆನ್ನಾಗೇ ಆಡಿದ್ರು ಗುಜರಾತ್ ಟೀಮ್ನವರು. ಸೊ ಹಾಗಾಗಿನೇ ಇವತ್ತಿನ ಒಂದು ಮ್ಯಾಚ್ನಲ್ಲೂ ಕೂಡ ಅವ್ರಿಗೆ ಸ್ಲೈಟ್ ಎಡ್ಜ್ ಇದೆ ಅಂತ ಹೇಳಿ ಅನ್ಸುತ್ತೆ. ನೋಡಿ, ಆರಂಭಿಕರಾಗಿದ್ದಂತಹ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಮೊದಲ ಪಂದ್ಯದಲ್ಲೇನೆ ಅವರು 74 ರನ್ನನ್ನು ಗಳಿಸಿದ್ರು. ಬಟ್ ಗಿಲ್ ಮತ್ತು ಟೆವಾಟಿಯಾ, ಸೊ ಇವ್ರ ಮೇಲೆ ಸ್ವಲ್ಪ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ಗಿಲ್ ಆಡಿದ್ರು, ಹೌದು, ಅಫ್ಕೋರ್ಸ್ 33 ರನ್ಗಳನ್ನು ಅವ್ರು ಗಳಿಸಿದ್ರು ಮೊದಲನೇ ಮ್ಯಾಚ್ನಲ್ಲಿ. ಬಟ್ ಟೆವಾಟಿಯಾ ಬರೀ 6 ರನ್ ಮಾತ್ರ ಗಳಿಸಿದ್ದು ಸ್ವಲ್ಪ ನಿರಾಶೆಯನ್ನು ಮೂಡಿಸ್ತು. ಬಟ್ ಗಿಲ್ ನೋಡಿ 129 ರನ್ ಲಾಸ್ಟ್ ಸೀಸನ್ನಲ್ಲಿ. 2023 ಒಂದು ಮ್ಯಾಚನ್ನ ನಾವು ನೋಡಿದ್ರೆ ಇದೇ ಮುಂಬೈ ಇಂಡಿಯನ್ಸ್ ವಿರುದ್ಧ ಗಿಲ್ 129 ರನ್ಗಳನ್ನು ಗಳಿಸಿದ್ರು. ಸೊ ಇವತ್ತು ಅಂಥದ್ದೇ ಒಂದು ಇನ್ನಿಂಗ್ಸ್ ಗಿಲ್ನಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಟೆವಾಟಿಯಾ ಮೇಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿವೆ. ಇನ್ನೊಂದು ಜೋಸ್ ಬಟ್ಲರ್ ಅಫ್ಕೋರ್ಸ್ ಯೂಸ್ಫುಲ್ ಆಗಿದ್ದಾರೆ ಈಗ ಟೀಮ್ಗೆ. 54 ರನ್ ಲಾಸ್ಟ್ ಮ್ಯಾಚ್ನಲ್ಲೂ ಕೂಡ. ಆದರೂ 232 ರನ್ಗಳನ್ನು ಗಳಿಸಿ ಮ್ಯಾಚ್ ಸೋತರು. ಅಫ್ಕೋರ್ಸ್ ಮ್ಯಾಚ್ ಸೋಲು ಗೆಲುವು ಇದ್ದೇ ಇರುತ್ತೆ. ಬಟ್ ಆಡೋದು ಎಷ್ಟು ಚೆನ್ನಾಗಿ ಆಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸೊ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ಗುಜರಾತ್ ಟೈಟನ್ಸ್ನಲ್ಲಿ. ಇನ್ನು ಬೌಲಿಂಗ್ನಲ್ಲಿ ಸ್ವಲ್ಪ ವರಿ ಇದೆ ಅನ್ನಬೇಕು. ಯಾಕಂದರೆ ಈಗ ಆಲ್ರೆಡಿ IPLನಲ್ಲಿ ಎಲ್ಲ ಮ್ಯಾಚಲ್ಲೂ ನೋಡಿದ್ರು ಬೌಲರ್ಸ್ ಪಾಪ ತುಂಬಾ ದಂಡಿಸ್ತಾ ಇದ್ದಾರೆ ಬೌಲರ್ಸ್ಗೆ. ಯಾವ ಒಳ್ಳೆ ಬೌಲರ್, ಪ್ಯಾಟ್ ಕಮಿನ್ಸ್ ಅಂತ ಬೌಲರ್, ರಬಾಡಾ ಅಂತ ಬೌಲರ್ಸು 60 ರನ್ 70 ರನ್ 50 ರನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ
ಅಫ್ಕೋರ್ಸ್ ಸ್ವಲ್ಪ ವರಿ ಮಾಡಬೇಕಾದಂಥ ಒಂದು ವಿಚಾರನೇ. ಬಟ್ ನಿನ್ನೆ ಮ್ಯಾಚನ್ನು ನೋಡಿದ್ರೆ RCBಯ ಜೋಶ್ ಹ್ಯಾಸಲ್ವುಡ್ ಆಗಿರ್ಬೋದು, ಇವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಹಾಗೆ ನೋಡಿದ್ರೆ ಅಫ್ಕೋರ್ಸ್ ಇವ್ರಿಗೂ ಕೂಡ ಒಂದಷ್ಟು ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೇಳಿ ಅನಿಸುತ್ತೆ. ಅದನ್ನು ಹೇಗೆ ತಗೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ, ಗುಜರಾತ್ನಲ್ಲಿ ಸಿರಾಜ್, ರಬಾಡಾ, ರಶೀದ್ ಖಾನ್ ಎಲ್ಲ ಬೌಲರ್ಗಳು ಕೂಡ ಕಾಸ್ಟ್ಲಿ ಆಗಿದ್ದಾರೆ. ಸಿರಾಜ್ 4 ಓವರ್ನಲ್ಲಿ 54 ರನ್ ಕೊಟ್ಟಿದ್ದಾರೆ. ರಬಾಡಾ 4 ಓವರ್ನಲ್ಲಿ 41 ರನ್ ಕೊಟ್ಟಿದ್ದಾರೆ. ಇನ್ನು ರಾಶಿದ್ ಖಾನ್ 4 ಓವರ್ನಲ್ಲಿ 48 ರನ್. ಇನ್ನು ಪ್ರಸಿದ್ಧ ಕೃಷ್ಣ ನಮ್ಮ ಕರ್ನಾಟಕದವರು 3 ಓವರ್ನಲ್ಲಿ 41 ರನ್ನನ್ನು ಕೊಟ್ಟರು. ಸೊ ಹೀಗೆ ಎಲ್ಲ ಬೌಲರು ಕೂಡ ಕಾಸ್ಟ್ಲಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇದೊಂದು ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಗೇಮ್. ಸೊ ಬ್ಯಾಟ್ಸ್ಮನ್ ಫೇವರ್ ಇರುವಂಥ ಒಂದು ಪಿಚ್ಗಳು. ಸೊ ಹಾಗಾಗಿ ಬೌಲರ್ಸಿಗೆ ಸ್ವಲ್ಪ ಇಲ್ಲಿಂದ ಅಡ್ವಾಂಟೇಜ್ ತಗೊಳ್ಳೋದು ಕಷ್ಟ ಸಾಧ್ಯ. ಇನ್ನು ಮುಂಬೈ ಟೀಮ್ ಬಗ್ಗೆ ಮಾತಾಡೋಣ. ಮುಂಬೈ ಟೀಮ್ನು ಕೂಡ ಮೊದಲ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋತಿದೆ. ಇನ್ನೂ ಟೀಮ್ ಜೆಲ್ ಆಗಿಲ್ಲ. ಇದು ಬಹಳ ವರಿ ಇರುವಂತಹ ವಿಚಾರ ಮುಂಬೈ ಇಂಡಿಯನ್ಸ್ಗೆ. ಅಫ್ಕೋರ್ಸ್ ಮೊದಲನೇ ಪಂದ್ಯದಲ್ಲೂ ಕೂಡ ಏನು ತುಂಬ ಚೆನ್ನಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಬಂತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬ್ಯಾಟಿಂಗ್ ಅಫ್ಕೋರ್ಸ್ ಫೇಲ್ಯೂರ್ ಅನ್ನುವಂಥದ್ದನ್ನು ನಾವಿಲ್ಲಿ ಆನ್ ಡಾಟ್ ಹೇಳಲೇಬೇಕು. ಕ್ಯಾಪ್ಟನ್ ಹಿಮ್ಸೆಲ್ಫ್, ಕ್ಯಾಪ್ಟನ್ ಆಗಿದ್ದವರು, ಈಗ ಕ್ಯಾಪ್ಟನ್ ಮೊನ್ನೆ ಸೂರ್ಯಕುಮಾರ್ ಯಾದವ್ ಇದ್ದಿದ್ದು, ಈಗ ಪಾಂಡ್ಯ ಇದ್ದಾರೆ. ಬಟ್ ರೋಹಿತ್ ಶರ್ಮನಿಂದ ತುಂಬಾ ನಿರೀಕ್ಷೆಗಳಿತ್ತು. ಬಟ್ ಡಕ್ಔಟ್. ರೋಹಿತ್ ಶರ್ಮಾ ಫ್ಲಾಪ್ ಶೋ ನಡೀತು. ತಿಲಕ್ ವರ್ಮಾ 31 ರನ್ ಮಾತ್ರ, ಸೂರ್ಯಕುಮಾರ್ ಯಾದವ್ 29 ರನ್. ಇವರಿಬ್ಬರು ಇನ್ನಿಂಗ್ಸ್ ಹೊರತುಪಡಿಸಿದ್ರೆ ಇನ್ಯಾವ ಬ್ಯಾಟ್ಸ್ಮನ್ಗಳು ಕೂಡ ಅಂಥ ಒಂದು ಒಳ್ಳೆಯ ಇನ್ನಿಂಗ್ಸನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ನೋಡಿ, ಸೂರ್ಯಕುಮಾರ್ ಯಾದವ್ ಮೇಲೆ ಇವತ್ತು ಕೂಡ ನಿರೀಕ್ಷೆಗಳಿದೆ. ಯಾಕಂದರೆ ಇದೇ ಗುಜರಾತ್ ಟೈಟನ್ಸ್ ವಿರುದ್ಧ 103 ರನ್ಗಳನ್ನು ಗಳಿಸಿದ್ದು ಒಂದು ಇನ್ನಿಂಗ್ಸು. ಸೊ ಅದು ಸಹಜವಾಗಿ ಅದು ನೆನಪಿದೆ. ಸೊ ಇವತ್ತು ಕೂಡ ಅಂಥ ಒಂದು ಇನ್ನಿಂಗ್ಸ್ ಸ್ಕೈಯಿಂದ ಬರಬೇಕು. ಇನ್ನು ದೀಪಕ್ ಚಹಾರ್ 28 ರನ್ಗಳನ್ನು ಗಳಿಸಿದ್ರು. ಅವರು ಕೂಡ ಒಂದು ಸ್ವಲ್ಪ ಬೌಲರ್ಗಳಿಗೆ ಪ್ರತಿರೋಧ ಒಡ್ಡಿದ್ರು. ಬಟ್ ಇನ್ನೂ ಕೂಡ ಅಷ್ಟೊಂದು ಮಿಂಚಿಲ್ಲ. ಅವ್ರ ಮೇಲೂ ಕೂಡ ನಿರೀಕ್ಷೆಗಳಿದೆ. ಇನ್ನು ರಿಕಲ್ಟನ್, ವಿಲ್ ಜಾಕ್ಸ್ ಬಿಗ್ ನೇಮ್ಗಳು. ಬಟ್ ಇನ್ನೂ ಅವರಿಂದ ರನ್ಗಳು ಬಂದಿಲ್ಲ. ಇವತ್ತು ಮೋಸ್ಟ್ ಪ್ರಾಬ್ಲಿ ಒಳ್ಳೆ ರನ್ಗಳು ಬರುತ್ತೆ ಅನ್ನುವಂಥ ಒಂದು ನಿರೀಕ್ಷೆ. ಇನ್ನು ಬೌಲಿಂಗ್ನಲ್ಲಿ ಸ್ವಲ್ಪ ಚೆನ್ನಾಗಿದೆ. ಯಾಕಂದರೆ ಬೌಲಿಂಗ್ನಲ್ಲಿ ಟ್ರೆಂಟ್ ಬೋಲ್ಟ್, ದೀಪಕ್ ಚಹಾರ್, ಸ್ಯಾಂಟ್ನರ್, ವಿಲ್ ಜಾಕ್ಸ್ ಎಲ್ಲರೂ ಕೂಡ ಡೀಸೆಂಟ್ ಬೌಲಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬೌಲಿಂಗ್ ಬಂದಿದೆ ಅಂತ ಹೇಳಿದ್ರೆ ಒಂದು 8, 7, 9 ಒಂದು ಎಕನಾಮಿ. ಅಫ್ಕೋರ್ಸ್ ಈಗಿನ ದಿನದಲ್ಲಿ IPLನಲ್ಲಿ 8 ಒಂದು ಎಕನಾಮಿ ಅಥವಾ 9 ಎಕನಾಮಿ ಬಿಲೋ 10 ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಬೌಲಿಂಗ್ ಅಂತಲೇ ನಾವು ಹೇಳಬೇಕಾಗುತ್ತೆ. ಅಲ್ಲಲ್ಲಿ ಒಂದೆರಡು ವಿಕೆಟ್ಸ್ ಪಡೆದ್ರೆ ಖಂಡಿತವಾಗ್ಲೂ ಬ್ಯಾಟ್ಸ್ಮನ್ಗಳನ್ನು ಕಂಗೆಡಿಸ್ಬೋದು. ಇನ್ನು ತುಂಬಾ ಇಂಪ್ರೆಸಿವ್ ಆಗಿದ್ದು ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ನಲ್ಲಿ ವಿಘ್ನೇಶ್ ಪುತ್ತೂರ್. ಸೊ ಕೇರಳದ ಈ ಮಿಸ್ಟ್ರಿ ಸ್ಪಿನ್ನರ್ ವಿಘ್ನೇಶ್ ಪುತ್ತೂರ್. ಸೊ ಹಾಗಾಗಿ ಒಂದು ಅನ್ನೋನ್ ಎಂಟಿಟಿ ಮುಂಬೈ ಪರವಾಗಿ ಕಣಕ್ಕಿಳಿದ್ರು, ಮಿಂಚಿದ್ರು, 3 ವಿಕೆಟ್ಗಳನ್ನು ತೆಗೆದುಕೊಂಡ್ರು. ಸೊ ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ವಿಘ್ನೇಶ್ ಪುತ್ತೂರ್ಗೆ ಆಡಬೇಕಾಗುತ್ತೆ. ಗುಜರಾತ್ ಬ್ಯಾಟ್ಸ್ಮನ್ಸ್ ಚೆನ್ನಾಗಿದ್ದಾರೆ, ಅಫ್ಕೋರ್ಸ್ ಗೊತ್ತು. ಬಟ್ ವಿಘ್ನೇಶ್ ಪುತ್ತೂರ್ ಅವರ ಮಿಸ್ಟ್ರಿ ಸ್ಪಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಕೆಟ್ಗಳನ್ನು ಕೈ ಚೆಲ್ಕೋತೀರ. ಸೊ ಇದು ಒಂದು ಕಿವಿ ಮಾತು. ಇನ್ನು ಪಿಚ್ ರಿಪೋರ್ಟ್ ನೋಡೋಣ. ಅಫ್ಕೋರ್ಸ್ ಬ್ಯಾಟಿಂಗ್ ಫ್ರೆಂಡ್ಲಿ ಟ್ರ್ಯಾಕ್, ಹೈ ಸ್ಕೋರಿಂಗ್ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ನಿರೀಕ್ಷೆ ಇದ್ದೇ ಇದೆ. ಇವತ್ತು ಕೂಡ 200+ ಬರೋದ್ರಲ್ಲಿ ಅನುಮಾನ ಇಲ್ಲ. ಯಾರು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡ್ತಾರೋ ಅವರಲ್ಲಿ ಖಂಡಿತವಾಗ್ಲೂ ಒಳ್ಳೆ ಬ್ಯಾಟ್ಸ್ಮನ್ಗಳು ಸಿಡಿದಿದ್ದೆ. ಆದರೆ ಇವತ್ತು ಒಂದು ಒಳ್ಳೆ ಇನ್ನಿಂಗ್ಸ್ ಬಿಲ್ಡ್ ಆದರೆ 200+ ಇವತ್ತು ಕೂಡ ಬರುತ್ತೆ. ಒಳ್ಳೆ ಬೌನ್ಸ್ ಮತ್ತು ಪೇಸ್ ಇದೆ ಆರಂಭದಲ್ಲಿ. ಸೊ ಹಾಗಾಗಿ ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪ ಮೂವ್ಮೆಂಟ್ ಸಿಗ್ಬೋದು. ಆ ಮೂವ್ಮೆಂಟನ್ನು ಅಡ್ವಾಂಟೇಜನ್ನು ಹೇಗೆ ಫಾಸ್ಟ್ ಬೌಲರ್ಸ್ ಯೂಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಇನ್ನು ಟಾಸ್ ಗೆದ್ರೆ ಚೇಸ್ ಮಾಡೋದು ಬೆಸ್ಟ್ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಗೋ ಫಾರ್ ದ ಚೇಸ್. ಮೊದಲು ಬ್ಯಾಟಿಂಗ್ ಮಾಡಿಬಿಡಿ. ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಆಹ್ವಾನ ಕೊಡಿ, ಆಡಲಿ ಎದುರಾಳಿ ಟೀಮ್. ಅದಾದ ನಂತರ ಆ ಸ್ಕೋರನ್ನು ನೋಡಿಕೊಂಡು ಚೇಸ್ ಮಾಡೋದು ಸೂಕ್ತ. ಎರಡನೇ ಇನ್ನಿಂಗ್ಸ್ನಲ್ಲಿ ಡ್ಯೂ ಫ್ಯಾಕ್ಟರ್ ಇದೆ. ಸೊ ಡ್ಯೂ ಬೀಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಬೌಲಿಂಗ್ ಮಾಡೋದು ಕಷ್ಟ. ಸೊ ಹಾಗಾಗಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಮೊದಲು ಬೌಲಿಂಗ್ ಮಾಡಿ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಬೌಲಿಂಗ್ ಮಾಡೋದ್ರಲ್ಲಿ ಡ್ಯೂ ಫ್ಯಾಕ್ಟರ್ ಇದ್ರೂ ಕೂಡ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ ಸೆಕೆಂಡಲ್ಲಿ. ಸೊ ಹಾಗಾಗಿ ಟಾಸ್ ಗೆದ್ದು ಬೌಲಿಂಗ್ ಮಾಡುವಂಥದ್ದು ಸೂಕ್ತ ಅಂಥೇಳಿ ಅನ್ನಿಸ್ತಾ ಇದೆ. ಇನ್ನು ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದು 200 ರನ್ಗಳು. ಸೊ 200 ರನ್ ಅಂತ ಹೇಳಿದ್ರೆ ಅಫ್ಕೋರ್ಸ್ 200+ ರನ್ಗಳು ಸ್ಕೋರ್ ಆಗಿವೆ. ಸೊ ಇವತ್ತು ಕೂಡ ಒಂದು ಬಿಗ್ ಸ್ಕೋರ್ ನಿರೀಕ್ಷೆ ಮಾಡ್ಬೋದು. ಇನ್ನು ವೆದರ್ ರಿಪೋರ್ಟ್ ಅಫ್ಕೋರ್ಸ್ ಟೆಂಪ್ರೇಚರ್ ಚೆನ್ನಾಗಿದೆ. ಡೇಯಲ್ಲಿ 35ರಿಂದ 36 ಡಿಗ್ರಿ ಸೆಲ್ಸಿಯಸ್. ಇನ್ನು ರಾತ್ರಿಯಲ್ಲಿ 21ರಿಂದ 22 ಡಿಗ್ರಿ ಸೆಲ್ಸಿಯಸ್ ಅಷ್ಟಿರುತ್ತೆ. ಕೂಲಾಗಿ ಆರಾಮಾಗಿ ಆಡ್ಬೋದಾದಂಥ ಒಂದು ಮ್ಯಾಚ್. ಮಳೆಯ ಜಂಜಾಟ ಇಲ್ಲ ಸದ್ಯಕ್ಕೆ, ಯಾವುದು ಮಳೆ ಪ್ರೆಡಿಕ್ಷನ್ಸ್ ಇಲ್ಲ. ಸೊ ಹಾಗಾಗಿ ಮಳೆ ಕೂಡ ಇವತ್ತಿನ ಒಂದು ಪಂದ್ಯವನ್ನು ಬಾಧಿಸೋದಿಲ್ಲ. ಇದಿಷ್ಟು ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವಿನ ಒಂದು ಪಂದ್ಯದ ಡೀಟೇಲ್ಸ್. ಇನ್ನೇನು ಮ್ಯಾಚ್ ಆರಂಭವಾಗುತ್ತೆ. ಎಲ್ಲರೂ ಕೂಡ ಮ್ಯಾಚ್ನ ಎಂಜಾಯ್ ಮಾಡಿ. ಸೊ ಇವತ್ತಿನ ಒಂದು ಮ್ಯಾಚ್ನಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ಸೊ ಯಾಕೆ ಗೆಲ್ತಾರೆ, ಅವರಲ್ಲಿರುವಂಥ ನಿಮ್ಮ ಫೇವ್ರೇಟ್ ಆಟಗಾರರು ಯಾರು, ಅದೆಲ್ಲವೂ ಕೂಡ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.